ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಿವತ್ತು ವಿಶೇಷವಾದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಗ್ರಾಮದಲ್ಲಿ ನಡೆದಂಥ ಕಾರ್ಯಕ್ರಮದ ಬಗ್ಗೆ, ಅಲ್ಲಿರುವಂಥ ಒಂದು ದೊಡ್ಡ ವಿಗ್ರಹದ ಬಗ್ಗೆ ಮಾಹಿತಿನ ಕೊಡ್ತೀನಿ. ನಾನಿವತ್ತು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕರಗೂರು ಗ್ರಾಮದಲ್ಲಿ ಇದ್ದೀನಿ. ಈ ಗ್ರಾಮ ಕಳೆದ ದಿನಗಳ ಹಿಂದೆ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಅದೇನಂತ ಅಂದರೆ 16 ಅಡಿ ಉದ್ದದ ಭಜರಂಗಿಯ ಏಕಶಿಲಾ ಮೂರ್ತಿಯ ಪ್ರತಿಷ್ಠಾಪನೆ. ಆ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ. ಈ ಒಂದು ಕರಗೂರು ಎಂಬ ಸಣ್ಣ ಗ್ರಾಮದಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಕೂಡ ಭಾಗಿಯಾಗಿದ್ದರು. ಈ ಸಕಲೇಶಪುರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದೇ ಅತ್ಯಂತ ದೊಡ್ಡದಾದಂತಹ ಭಜರಂಗಿಯ ವಿಗ್ರಹ. ಇಂಥ ಒಂದು ವಿಗ್ರಹದ ಪ್ರತಿಷ್ಠಾಪನೆಯಾಗಿದೆ. ಈ ಒಂದು ಪ್ರತಿಷ್ಠಾಪನೆಗೆ ದೊಡ್ಡ ಮಟ್ಟದಲ್ಲಿ ಗ್ರಾಮಸ್ಥರಾಗಿರಬಹುದು, ಸಾಕಷ್ಟು ಜನ ದಾನಿಗಳಾಗಿರಬಹುದು, ತಮ್ಮ ಕೈಲಾದಂತಹ ಕೊಡುಗೆಗಳನ್ನು ಕೊಟ್ಟು ಐತಿಹಾಸಿಕ ಸ್ಥಳ ಆಗ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು, ಇಷ್ಟು ದೊಡ್ಡದಾದಂತಹ ಭವ್ಯವಾದ ಸುಂದರವಾದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದರೆ ಇದೊಂದು ಸಣ್ಣ ವಿಷಯ ಅಲ್ಲ. ತೆರೆ ಹಿಂದೆ ಸಾಕಷ್ಟು ಜನರ ಶ್ರಮ, ಪರಿಶ್ರಮ, ತ್ಯಾಗ, ಹೋರಾಟ ಇದೆ. ಇದರ ಬಗ್ಗೆ ಇಲ್ಲಿನ ಗ್ರಾಮಸ್ಥರನ್ನ ಮಾತಾಡ್ಸೋಣ ಬನ್ನಿ. ಇದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಭಕ್ತಾದಿಗಳು ನಿಮ್ಮ ಕೈಲಾದ ಕೊಡುಗೆಗಳನ್ನು ನೀಡಿ ಈ ಕ್ಷೇತ್ರದ ಉನ್ನತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಬನ್ನಿ ಕ್ಷೇತ್ರದ ನಿರ್ಮಾಣದ ಬಗ್ಗೆ ಇಲ್ಲಿನ ಗ್ರಾಮಸ್ಥರ ಜೊತೆ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಆ ಕನ್ಸು ಯಾವ ತರ ಇತ್ತು ಅಂದ್ರೆ ಅದು ಹಾಗೆ ಆಗ್ಬೇಕು ಅಂತಿತ್ತು, ಹೀಗೆ ಆಗ್ಬೇಕು ಅಂತಿರ್ಲಿಲ್ಲ. ಬಟ್ ನಮ್ ಕನ್ಸು ಹಾಗೆ ಆಗ್ಬೇಕು ಅಂತಿತ್ತು, ಹಾಗೆ ನಡೀತು. ನಾವು ಗ್ರಾಮಸ್ಥರಿಗೆ ಎಷ್ಟು ಸಾರಿ ನಮಸ್ಕಾರ ಮಾಡಿದ್ರು ಸಾಲದು. ಯಾಕೆಂದ್ರೆ ಮೊದಲು ಇದು ಕೊಟ್ಟಿದೆ, ಅವರು ಪ್ರೋತ್ಸಾಹ ಕೊಟ್ರು. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆಗಲ್ಲ, ಅಲ್ಲಾಗಲ್ಲ, ಊರಲ್ಲಿ 2 ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಇದೆಲ್ಲ ಮಾಡಕ್ ಆಗ್ತದಿಲ್ಲ. ಈ ಒಂದು ಸಣ್ಣ ಊರು ಅಂದ್ರೆ ಇದನ್ನ ಹೇಳಕ್ ಸಾಧ್ಯ ಇಲ್ಲ. ನಮಗ್ ಗೊತ್ತಿರಂಗ ಒಂದು 25-30 ವರ್ಷದಿಂದ ಒಂದು ಸಣ್ಣದೊಂದು ವಾಹನ ಇಲ್ಲ ಈ ಊರಲ್ಲಿ, ಅಷ್ಟು ಈ ಕುಗ್ರಾಮ ಇದು. ಜನಗಳಿಗೆ ಯಾವ್ದು ಆಂಜನೇಯ ಸ್ವಾಮಿ ಇಷ್ಟೊಂದು ದೊಡ್ಡ ವಿಗ್ರಹ ಎಲ್ಲೂ ಇಲ್ಲ. ಹಾಸನ ಡಿಸ್ಟಿಕ್ ಅಲ್ಲಿ, ಹಾಸನ ಜಿಲ್ಲೆಯಲ್ಲಿ ಏಕಶಿಲಾ ವಿಗ್ರಹ 16 ಅಡಿದು ಇದೇ ಮೊದಲನೇ ಬಾರಿ ಪ್ರತಿಷ್ಠಾಪನೆ ಆಗಿರೋದು. ಸಿಮೆಂಟ್ ಅಲ್ಲಿ POP ಮಾಡಿದ್ದಾರೆ. ಆದ್ರೆ ಒಂದೇ ಕಲ್ಲಿನಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಕರಗೂರು ಕೂಡಿಯಲ್ಲಿ ಮಾತ್ರ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಎಸ್ಲೂರು ಹೋಬಳಿ ಉಚ್ಚಂಗಿ ಗ್ರಾಮ ಪಂಚಾಯತ್ ಅಂಚೆ ಕರಗೂರು ಕೂಡಿಯ ಗ್ರಾಮ. ಶಕ್ತಿ ಇರುವಂತ ಮಹಾಬಲ ಆಂಜನೇಯ ಇಲ್ಲಿ ಬಂದು ಕೂತಿರೋದ್ರಿಂದ ಭಕ್ತಾದಿಗಳು ಬಂದು ಏನನ್ನ ಪ್ರಾರ್ಥನೆ ಮಾಡಿಕೊಂಡ್ರು 100ಕ್ಕೆ 100 ಅವ್ರ ಇಚ್ಛೆ ನೆರವೇರುತ್ತೆ. ನಮಸ್ತೆ, ಮಣಿಕಂಠ ಅಂತ. ಕಳೆದ 2025ರಲ್ಲಿ ನಾವು ಇಲ್ಲಿ ಗಣೇಶ ಕೂರಿಸಿದ್ವಿ. ಗಣೇಶ ಕೂರಿಸಿ ಒಂದು ಚಿಂತನೆ ಮಾಡಿದ್ವಿ, ಯಾವ ಥರ ಮಾಡೋದು, ನೆಕ್ಸ್ಟ್ ಏನು ಮಾಡೋಣ ಅಂತ. ದೇವಸ್ಥಾನ ಮಾಡೋಣ ಅಂತ ಆಯಿತು. ದೇವಸ್ಥಾನ ಮಾಡಿದರೆ ನೆಕ್ಸ್ಟ್ ಪೂಜೆ ಮಾಡಿದರೆ ದೇವಸ್ಥಾನಕ್ಕೆ ಭಟ್ರು ಸಿಗಲ್ಲ, ಆ ಥರ ಇದೆಲ್ಲ ಸಮಸ್ಯೆಗಳು ಇರುತ್ತೆ ಅಂತ ನಾವು ಒಂದು ಆಂಜನೇಯ ವಿಗ್ರಹ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು. ಎಲ್ಲ ಪ್ಲ್ಯಾನ್ ಮಾಡಿ ಆಮೇಲೆ ಸಮಿತಿಯಾಗಿ ಮಾಡೋದು ಅಂತ ಸಮಿತಿಯೆಲ್ಲ ತಯಾರು ಮಾಡಿಕೊಂಡು ಮುಂದೆ ಹೇಗೆ ಹೋಗೋಣ ಅಂತ ಚಿಂತೆ ಮಾಡುವಾಗ ವಿಗ್ರಹ ಇವರೆಲ್ಲ ಇಲ್ಲಿ ಹೊರಗಡೆಯಿಂದ ಯಾರೇ ಬಂದು ನೋಡಿದ್ರು ಕೂಡ ಒಂದು ಒಳ್ಳೆ ಪ್ರವಾಸಿ ತಾಣ ಹತ್ರ ಕಾಣುತ್ತೆ. ಚೆನ್ನಾಗಿದೆ, ದೇವ್ರ ಶಕ್ತಿ ಇದು. ವಾಯುಪುತ್ರ ಸೇವಾ ಸಮಿತಿ ಉಪಾಧ್ಯಕ್ಷರು PK ರಾಜಶೇಖರ್, ಕರಗೂರು ಕೂಡಿಗೆ. ವಾಯುಪುತ್ರ ಸೇವಾ ಸಮಿತಿಯ ಕಾರ್ಯದರ್ಶಿ ವಿಕಾಸ್ KM, ಕರಗೂರು ಕೂಡಿಗೆ. ರಘು ಅಂತ, ಮೂಡಹಳ್ಳಿ, ವಾಯುಪುತ್ರ ಸೇವಾ ಸಮಿತಿ ಸ್ವಯಂ ಸೇವಕ. ನಮಸ್ಕಾರ, ನನ್ನ ಹೆಸರು ತೇಜಸ್ವಿ, ವಲಯಮಂಜು ಅಂತೆಲ್ಲ ಕರೀತಾರೆ. ವಾಯುಪುತ್ರ ಸೇವಾ ಸಮಿತಿಯ ಅಧ್ಯಕ್ಷರು, ಕರಗೂರು ಕೂಡಿಗೆ. ವೀರೇಶ್ PC, ವಾಯುಪುತ್ರ ಸೇವಾ ಸಮಿತಿ ನಿರ್ದೇಶಕರು, ಕರಗೂರು ಕೂಡಿಗೆ. ಲೋಕೇಶ್, ಕರಗೂರು ಕೂಡಿಗೆ. ಇಷ್ಟು ದೊಡ್ಡದಾದಂತಹ ಏಕಶಿಲಾ ಮೂರ್ತಿ 16 ಅಡಿ ಇರುವಂತಹದ್ದು ನೀವಿಲ್ಲಿ ನಿರ್ಮಾಣ ಮಾಡಿದೀರಾ. ಏನಕ್ಕೋಸ್ಕರ ಇದೇ ಮೂರ್ತಿನ ನೀವಿಲ್ಲಿ ನಿರ್ಮಾಣ ಮಾಡ್ಬೇಕು ಅಂತ ನಿಮ್ಗನ್ಸ್ತು? ಅಂತ ಅಂದ್ರೆ ಆಂಜನೇಯ ಸ್ವಾಮಿದನ್ನೇ ಮಾಡ್ಬೇಕು ಅಂತ ಏನಕ್ಕೋಸ್ಕರ ಅನ್ನಿಸ್ತು? ಮೊದಲನಾಗಿ ನಮಸ್ಕಾರ ನಿಮಗೆ. ನಮ್ಮಲ್ಲಿ ಊರಲ್ಲಿ ಗುಡಿ ಗೋಪುರಗಳಿದೆ. ನಮ್ಮೂರಲ್ಲಿ 2 ದೇವಸ್ಥಾನ ಇದೆ, ಸುಗ್ಗಿದೇವರಮ್ಮ ಮತ್ತು ಮಲ್ಲೇಶ್ವರಂ. ಪಾರಳ್ಳಿ ಕೂಡ ಮಲ್ಲೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನಮ್ಮಲ್ಲಿ ಈ ಜಾಗ ಕಾಡು ಜಾಗ. ಈ ಊರು ಆ ಕಡೆಯಿಂದ ಎದುರುಗಡೆ ಬಂದಾಗ ಫುಲ್ ಕಾಡು ಸಿಕ್ಕಿರ್ತಿತ್ತು. ಹಾಗಾಗಿ ಏನಾದ್ರು ಮಾಡಿದ್ರೆ ಒಂದು ನಮ್ಮ ಊರಿಗೆ ಹೆಸರು ಕೊಡುವಂತ ಒಂದು ಏನಾದ್ರು ಮಾಡ್ಬೇಕು ಅಂತ ನಮ್ದೊಂದು ಆಲೋಚನೆ ಇತ್ತು. ಆದ್ರೆ ತುಂಬಾ ಇದು ಕಾಡು ಜಾಗ, ಅದರಿಂದ ಏನಾದ್ರು ಮಾಡ್ಬೇಕು ಅಂತ ಹೊರಟಾಗ ಆಂಜನೇಯ ಸ್ವಾಮಿ ಏಕಶಿಲಾ ವಿಗ್ರಹ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ನಿಮ್ಗೆ ಗ್ರಾಮಸ್ಥರು ಮತ್ತೆ ದಾನಿಗಳು ಹೇಗೆ ನಿಮ್ಗೆ ಸಪೋರ್ಟ್ ಮಾಡಿದ್ರು? ಗ್ರಾಮಸ್ಥರಾಗ್ಲಿ ದಾನಿಗಳಾಗ್ಲಿ ತುಂಬಾ ಮನಸ್ಪೂರ್ವಕವಾಗಿ
ಇದಕ್ಕೆ ಏನ್ ಬೇಕು ಸೇವೆ ಮಾಡಿಕೊಟ್ಟಿದ್ದಾರೆ, ಅದ್ರಲ್ಲೇನಿಲ್ಲ. ಅದರಲ್ಲಿ ಆದ್ರೂ ತುಂಬಾ ಒಂದು ಪವರ್ಫುಲ್ ಆಗುವಂತ ಆಂಜನೇಯ ವಿಗ್ರಹ ಇದು. ಎಲ್ಲರಿಗೂ ಅಷ್ಟೇ, ಹೊರಗಡೆಯವ್ರಿಗಾಗ್ಲಿ ನಮಗಾಗ್ಲಿ ಎಲ್ಲರಿಗೂ. ನಮಗೆ ಹೊರಗಡೆ ಕೆಲಸ ಮಾಡಕ್ಕೆ ಮನ್ಸಿಲ್ಲ ಅಂದ್ರೆ ಅಷ್ಟು ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ, ಮನ್ಸೆಲ್ಲ ಇಲ್ಲೇ ಇರುತ್ತೆ. ನಾನು ಬೆಳಿಗ್ಗೆ 5:30ಗೆ ಬರ್ತೀನಿ, 5:30, 5:30 ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ, ಎಲ್ಲರೂ ಬರ್ತಾರೆ. ಸಂಜೆನೂ ಅಷ್ಟೇ, ಎಷ್ಟೊತ್ತಿ ಸಂಜೆ ಆಗುತ್ತಾ ಅನ್ಸುತ್ತೆ, ಬಂದೆಲ್ಲಾನು ಕಾರ್ಯಕ್ರಮ ಮಾಡ್ತೀನಿ. ನೀವು ಏನಕ್ಕೋಸ್ಕರ ಇದೇ ಪ್ಲೇಸ್ ಅಲ್ಲಿ ನೀವು ಈ ದೇವಸ್ಥಾನನ ಮಾಡ್ಕೊಳ್ಬೇಕು ಅಂತ ನೀವು ಅನ್ಕೊಂಡ್ರಿ? ಅಂದ್ರೆ ಮೊದಲೇ ಹೇಳ್ದಂಗೆ ಈ ಜಾಗ ಖಾಲಿ ಇತ್ತು. ಈಗ ಇಷ್ಟು ಜಾಗ ಖಾಲಿ ಕಾಡಾಗಿದ್ರಿಂದ ಏನಾದ್ರು ನಮ್ಮ ಊರ್ ಒಳಗಡೆ ಬಂದಾಗ ಲ್ಯಾಂಡ್ ಮಾರ್ಕ್ ಆಗ್ಬೇಕು. ಈಗ ನಾವು ಏಕಶಿಲಾ ವಿಗ್ರಹ ಅಷ್ಟೊಂದು ದೊಡ್ಡ ವಿಗ್ರಹ ಮಾಡಿದ್ವಿ ಅಂದಾಗ ನಮ್ಮೂರನ್ನ ಈಗ ಯಾವ ಊರು ಅಂತಾನೆ ನೀವು ಕೇಳಲ್ಲ, ಏಕಾಂಗಿಕ ಇಲ್ಲಿ ಆಂಜನೇಯ ಸ್ವಾಮಿ ಹುಡ್ಕೊಂಡ್ ಬಂದ್ರ ಆ ಉದ್ದೇಶದಿಂದ. ಮತ್ತೆ ಇದು ಸುತ್ತಮುತ್ತ ಜನಗಳು ಯಾವ ಆಂಜನೇಯ ಸ್ವಾಮಿ ಇಷ್ಟೊಂದು ದೊಡ್ಡ ವಿಗ್ರಹ ಎಲ್ಲೂ ಇಲ್ಲ. ಹಾಸನ ಡಿಸ್ಟಿಕ್ ಅಲ್ಲಿ, ಹಾಸನ ಜಿಲ್ಲೆಯಲ್ಲಿ ಏಕಶಿಲಾ ವಿಗ್ರಹ 16 ಅಡಿದು ಇದೇ ಮೊದಲನೇ ಬಾರಿ ಪ್ರತಿಷ್ಠಾಪನೆ ಆಗಿರೋದು. ಸಿಮೆಂಟ್ ಅಲ್ಲಿ POP ಮಾಡಿದ್ದಾರೆ, ಆದ್ರೆ ಒಂದೇ ಕಲ್ಲಿನಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಕರೂರು ಕೂಡಿಯಲ್ಲಿ ಮಾತ್ರ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಎಸ್ಲೂರು ಹೋಬಳಿ ಉಚ್ಚಂಗಿ ಗ್ರಾಮ ಪಂಚಾಯತ್ ಅಂಚೆ ಕರೂರು ಕೂಡಿಯ ಗ್ರಾಮ. ಓಪನ್ ಸ್ಟ್ಯಾಚ್ಯೂ ಯಾವುದು ಇರಲಿಲ್ಲ. ಈ ಸ್ಟ್ಯಾಚ್ಯೂ ಓಪನ್ ಸ್ಟ್ಯಾಚ್ಯೂ ಮಾಡಿದ್ರೆ ನಮಗೊಂದು ಗ್ರಾಮಕ್ಕೊಂದು ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಆಗ್ಬೇಕು, ಅಷ್ಟೊಂದು ಏನಾದ್ರು ಅದ್ದೂರಿಯಾಗಿ ಮಾಡ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೊರಟವರು. ಈ ಜಾಗ ಅಷ್ಟೇನು ಅಚ್ಚುಕಟ್ಟಾದ ಜಾಗ ಇರಲಿಲ್ಲ, ಹಾಗಾಗಿ ಕಾಡು ಜಾಗ ಇದು. ಆ ಕಾಡು ಜಾಗ ಆದ್ರಿಂದ ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ, ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಒಂದು ನಾವು ಸಮಿತಿ ಮಾಡಿ ನಿರ್ಧಾರ ಮಾಡಿದ್ವಿ. ಏಕಶಿಲಾಮೂರ್ತಿನ 16 ಅಡಿ ಶಿಲಾಮೂರ್ತಿ ಆಗಿದೆ. ಇದನ್ನ ನಿರ್ಮಾಣ ಮಾಡ್ಬೇಕಾದ್ರೆ ನೀವು ಒಂದೇ ಕಲ್ಲಲ್ಲಿ ನಿರ್ಮಾಣ ಮಾಡಿದೀರಾ. ಎಲ್ಲಿಂದ ತರಿಸಿದ್ರಿ ಈ ಕಲ್ಲನ್ನ? ಇದು ಏಕಶಿಲಾ ಮೂರ್ತಿ ಒಂದೇ ಕಲ್ಲಲ್ಲೇ ಮಾಡಿರೋದು. ಇದು ತಮಿಳುನಾಡು ತಾರಮಂಗಲಂ ಅಂತ ಹೇಳಿ ಆ ಸ್ಥಳದಿಂದ ಅಲ್ಲೇ ಕೆತ್ತಿಸಿ ರೆಡಿ ಮಾಡಿಸಿ ತಗೊಂಡ್ಬಂದಿದ್ದೀವಿ. ಯಾರ್ ಕೆತ್ತಿದ್ದವ್ರ ಹೆಸರು ಹೇಳ್ಬೋದಾ? ಅವ್ರ ಹೆಸರು ಅರುಳ್ ಅಂತ ಹೇಳಿ, ಅರುಳ್ ಶಿಲ್ಪಿಗಳು ಹೆಸರು. ಅಲ್ಲೇ ಕೆತ್ತಿಸಿ ನೀವು ಇಲ್ಲಿ ತಗೊಂಡ್ ಬಂದಿದ್ದ ಅಥವಾ ಇಲ್ಲೇ ಕೆತ್ತಿಸಿದ್ದ? ಇಲ್ಲ, ಅಲ್ಲೇ ಕೆತ್ತಿಸಿ ಮೆರವಣಿಗೆಯಲ್ಲಿ ಇಲ್ಲಿಗೆ ತಗೊಂಡ್ಬಂದಿದ್ವಿ. ಈ ಮೂರ್ತಿನ ತಮಿಳ್ನಾಡಿಂದ ತಗೊಂಡ್ ಬರ್ಬೇಕಾದ್ರೆ ಹೇಗೆಲ್ಲ ಇತ್ತು? ಹೇಗೆ ಅದ್ದೂರಿಯಾಗಿ ನೀವು ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿ? ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ದು ಅಲ್ಲಿಂದ ತಂದಿದ್ದು? ತಮಿಳ್ನಾಡಿಂದ ನಮ್ಮ ಊರಿಗೆ ಬಿಟ್ಬೇಕಾದ್ರೆ 2 ದಿನ ಟೈಮ್ ತಗೊಳ್ತು. ಫಸ್ಟ್ನೇ ದಿನ ಬಂದ್ಬಿಟ್ಟು ಹಾಸನ್, ಬೆಂಗಳೂರು, ತಮಿಳ್ನಾಡಿಂದ ಬೆಂಗಳೂರು ಟು ಹಾಸನಲ್ಲಿ ಹಾಲ್ಟಿಂಗ್ ಆಗ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಒಂದು 8 o'clock ಇಂದ ಪುಷ್ಪಾರ್ಚನೆ ಕಾರ್ಯಕ್ರಮ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಸಂಜೆ ಒಂದು 8 ಗಂಟೆಗೆ ಊರಿಗೆ ಬಂದು ತಲುಪಿದ್ವಿ. ಅಲ್ಲಿಂದ ಪ್ರತಿಯೊಂದು ಗ್ರಾಮದಲ್ಲಿ ಪುಷ್ಪಾರ್ಚನೆ ಮಾಡ್ಕೊಂಡು ಬಂದ್ರು. ಸಖತ್ ಅದ್ದೂರಿಯಾಗಿ ಪುಷ್ಪಾರ್ಚನೆ ಪ್ರತಿಯೊಂದು ಗ್ರಾಮದ ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡ್ಬಿಟ್ಟು ಸಖತ್ತು ಪುಷ್ಪಾರ್ಚನೆ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅದು ಯಾವತ್ತು ಮರೆಯಕ್ಕಾಗಲ್ಲ. ಅದನ್ನ ಹೇಳ್ಬೇಕಾದ್ರೆ ಮೈಯೆಲ್ಲ ಇದಾಗಿ ರೋಮಾಂಚನ ಆಗ್ತದೆ. ಈ ಮೂರ್ತಿನ ನೀವು ಅಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಇತ್ತು? ಪ್ರೊಸೀಜರ್ ಇಲ್ಲಿ ಒಂದು ದೇವರಷ್ಟಿದೆ, ಅಷ್ಟೇ ಒಂದು ಗುಂಡಿ ತರ ಮಾಡಿ ಒಂದು ಟಾರ್ಪಲ್ ಎಲ್ಲ ಹಾಕಿ ಜಲವಾಸ ಮಾಡಿದ್ದು. ಫಸ್ಟ್ 24 ದಿನ ಜಲವಾಸ ಮಾಡಿದ್ವಿ, 24 ದಿನ ಧಾನ್ಯವಾಸ ಮಾಡಿದ್ದು ದೇವರಿಗೆ. ಮತ್ತೆ ಆ ಧಾನ್ಯವಾಸ ಮಾಡ್ಬೇಕಾದ್ರೆ ಭಕ್ತಾದಿಗಳು ಎಲ್ಲ ಒಂದು ಮೆಸೇಜ್ ಹಾಕಿದ್ವಿ. ಫಸ್ಟ್ ಅವರಿಗೆಲ್ಲ ಒಂದು ದವಸ ಧಾನ್ಯದ ಕೊಡುವಂತವ್ರು ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ವಿ. ಅವರು ಭಕ್ತಾದಿಗಳು ತಂದ ದವಸ ಧಾನ್ಯ ನಾವು ಸಾಲ್ಟೇಜ್ ಆಗುತ್ತೆ ಅಂತ ಭಯ ಪಟ್ಟಿದ್ವಿ. ಆಗ ನೋಡಿ ಎಲ್ಲ ಆಗಿ ಉಳಿತು. ಅಷ್ಟೊಂದು ಖುಷಿಯಾಗಿ ಇದು ನೆರವೇರಿತು. ಮತ್ತೆ ಅದಾದ್ಮೇಲೆ ಮತ್ತೆ ಪುನಃ ನಿಲ್ಸಿದೆ ಅಷ್ಟೇ ದೇವ್ರನ್ನ 48 ದಿನ ಕಳೆದ್ಮೇಲೆ. ಇವರು ಈ ಊರಿನ ಗ್ರಾಮಸ್ಥರು. ನಿಮ್ ಹೆಸರೇನು? ಧರ್ಮೇಗೌಡ ಅಂತ. ಹೇಗ ಅನಿಸ್ತಾ ಇದೆ ಈ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ? ನಿಮ್ಗೆ ಮನ್ಸಿಗೆ ಹೇಗ ಅನಿಸ್ತಾ ಇದೆ? ಮನಸ್ಸಿಗೆ ಭಕ್ತಿ ಬಹಳ ಇದು ಭಾವ ಎಲ್ಲ ಬಹಳ ಚೆನ್ನಾಗಿ. ಅದು ಈಗ ಅಂತಲ್ಲ, ಮೊದಲಿಂದಲೇ ನಾವು ಆಂಜನೇಯನ ಬಗ್ಗೆ ಬಹಳ ನಾನು ಎಷ್ಟೋ ವರ್ಷ ಆಯ್ತು ನೋಡಿ ಹಣೆಗೆ ಇಟ್ಟಿರೋದು ಆಂಜನೇಯ. ಇಲ್ಲಿಂದ ಅಲ್ಲ, ನಮ್ಮ ಮನೇಲೂ ಆಂಜನೇಯಂದೇ ಇದು ಇಟ್ಟಿರೋದು. ನಾವು ಇಲ್ಲಿ ಆಂಜನೇಯನ ದೇವಸ್ಥಾನ ಒಂದಿದೆ ಉಚ್ಚಂಗಿಯಲ್ಲಿ, ಅಲ್ಲಿಗೂ ನಡ್ಕೊಳ್ತೀವಿ. ಇಲ್ಲಿ ಮಾಡಿದಾಗಂತೂ ನಮಗೆ ಇಂಪ್ರೆಷನ್ ಭಾಳ ಒಳ್ಳೆ ಇಂಪ್ರೆಷನ್ ಬಂತು. ಎಲ್ಲರೂ ಈ ಕಮಿಟಿಯವರೆಲ್ಲ ಭಾಳ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾರೆ. ಈ ಥರ ಶ್ರಮ ಸಾಧಾರಣವಾಗಿ ನಾವು ನೋಡಲಿಲ್ಲ ಎಲ್ಲಿನೂ. ಅಲ್ಲಿ ಏನಾದ್ರು ಒಂದು ರಾಜಕೀಯ ಬರ್ತದೆ, ಇಲ್ಲ ಆ ಥರ ಮಾಡಿಲ್ಲ. ಎಲ್ಲ ಒಗ್ಗಟ್ಟಿಂದ, ಅದ್ರ ಜೊತೆಗೆ ಗ್ರಾಮಸ್ಥರೂ ಕೈ ಜೋಡಿಸಿದ್ದಾರೆ. ಅವರವರ ಕೈಲಿ ಏನು ಶಕ್ತಿ ಇದೆ ಅಷ್ಟು ದನ ಇದೆಲ್ಲ ಕೊಟ್ಟು ಸಹಕರಿಸಿದ್ದಾರೆ. ಅದು ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಿರೋದ್ರಿಂದ ಈಗ ಆಳಿಗೆ ಒಂದು ಕೈ ಅಂದ್ರೆ ಬಾವಿಗೊಂದು ಕಂಬಳಿ ಅಂತ ಆ ಥರ ಭಾಳ ಚೆನ್ನಾಗಾಯ್ತು. ಆಮೇಲೆ ಇದು ಕೊನೆಯಲ್ಲಿ ಕಾರ್ಯಕ್ರಮಗಳು ಎಲ್ಲರಿಗೂ 3 ದಿನ ಸಾವಿರಾರು ಜನಕ್ಕೆ ಭೋಜನದ ವ್ಯವಸ್ಥೆ, ಪೂಜೆ, ಹೋಮ, ಇದು ಆಹ್ವಾನಗಳು ಎಲ್ಲ ಸ್ವಾಮೀಜಿಗಳು ಬಂದಿದ್ದು, ಮತ್ತೆ ರಾಜಕಾರಣಿಗಳನ್ನು ಕರೆಸಿದ್ರು. ಎಲ್ಲ ಬಹಳ ಅದ್ದೂರಿಯಾಗಿ ನಡೀತು. ಈ ತರದ್ದು ಸಾಧಾರಣ ಹಳ್ಳಿ ಮಟ್ಟದಲ್ಲಿ ಎಲ್ಲೂ ನಡೆದಿಲ್ಲ.
ನಮಗೆ ಗೊತ್ತಿರಾಗ ನಡೆದಿಲ್ಲ. ಬೇರೆ ಜಾತ್ರೆ ಅದು ಇದೆಲ್ಲ ಆಗ್ತದೆ, ಅದು ಹಿಂದಿಂದ ನಡ್ಕೊ ಬಂದಿರೋದು. ಈ ಕಾಲದಲ್ಲಿ ಅದು ಈ ತರ ಈ ಒಂದು ಸಣ್ಣ ಊರು ಅಂದ್ರೆ ಇದನ್ನ ಹೇಳಕ್ ಸಾಧ್ಯ ಇಲ್ಲ. ನಮಗೆ ಗೊತ್ತಿರಂಗ ಒಂದು 25-30 ವರ್ಷದಿಂದ ಒಂದು ಸಣ್ಣದೊಂದು ವಾಹನ ಇಲ್ಲ ಈ ಊರಲ್ಲಿ, ಅಷ್ಟು ಈ ಕುಗ್ರಾಮ ಇದು. ಇದರಲ್ಲಿ ಈ ತರದ್ದೊಂದು ಅನುಕೂಲ ಸ್ಥಿತಿ ಎಲ್ಲ ಮಾಡಿದ್ದು ಇವರು, ಅದು ಎಲ್ಲ ನಾಡಿಗೆ ಅಂತದ್ದು ಇಡೀ ದೇಶಕ್ಕೇನೆ ಒಂಥರ ಹೆಮ್ಮೆ ಅನ್ನೋ ತರ ನಮಗೆ ಅನ್ಸುತ್ತೆ. ಹೌದು. ಈ ವಾಯುಪುತ್ರ ಸೇವಾ ಸಮಿತಿ ನಾವು ಮಾಡಿ 1 ವರ್ಷ 13 ತಿಂಗಳಾಯ್ತು ಅಷ್ಟೇ. ಇದು ನಾವು ಕಮಿಟಿನ ಫಾರ್ಮೇಶನ್ ಮಾಡ್ಕೊಂಡು ಮಾಡಿದ್ಮೇಲೆ ನಾವು ಇಲ್ಲಿ ಮೊದಲು ಇಲ್ಲಿ ಏನು ಈ ಜಾಗದಲ್ಲಿ ಈ ಒಂದು ಲಂಟನ್ ಬೆಳ್ಕೊಂಡಿತ್ತು. ನಾವು ಒಂದು ಗಣೇಶನ ಪೂಜೆನೆಲ್ಲ ಹುಡುಗರೆಲ್ಲ ಇಟ್ಕೊಂಡ್ಮೇಲೆ ಇಲ್ಲಿ 2 ದೇವಸ್ಥಾನ 3 ದೇವಸ್ಥಾನ ಇದೆ ಊರಿನಲ್ಲಿ. ಅದನ್ನ ಬಿಟ್ಟು ಇಲ್ಲಿ ಏನಾದ್ರೂ ಒಂದು ದೇವಸ್ಥಾನನ ನಿರ್ಮಾಣ ಮಾಡಬೇಕು ಅಂದಾಗ ನಾವು ಆಂಜನೇಯ ಸ್ಟ್ಯಾಚ್ಯೂನ ಇಲ್ಲಿ ಮಾಡಿದ್ರೆ ಅದ್ಭುತ ಆಗಿರುತ್ತೆ. ಹೋಗಿ ಬಂದವರಿಗೆಲ್ಲ ಒಂದು ದರ್ಶನಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಮ್ಮಲ್ಲಿ ಸಕಲೇಶಪುರ ತಾಲೂಕಲ್ಲಿ ಏಕಶಿಲೆನೇ ಎಲ್ಲೂ ಮಾಡಿಲ್ಲ, ಹಾಸನ ಜಿಲ್ಲೆನಲ್ಲಿ ಇಲ್ಲ. ಅದರಿಂದ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ಮೇಲೆ ಮೊದಲು ಗ್ರಾಮದವ್ರನ್ನ ಒಂದು ಮೀಟಿಂಗ್ ಕರೆದ್ವಿ. ಇಲ್ಲಿ ಪಾಲಹಳ್ಳಿ, ಕರಗೂರು ಕೂಡಿಗೆ, ಕರಗೂರು 3 ಗ್ರಾಮದವ್ರನ್ನ ನಾವಿಲ್ಲಿ ಫಸ್ಟ್ ಒಂದು ಮೀಟಿಂಗ್ ತಗೊಂಡಾಗ ಎಲ್ಲರೂ ಕೂಡ ಸಹಕರಿಸಿ, ಅಂದ್ರೆ ನಾವು ಇಷ್ಟು ಅಂತ ಇಲ್ಲ, ಅವರ ಸತ್ಯಾನುಸಾರವಾಗಿ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಎಲ್ಲ ಮುಂದೆ ಬಂದು, ಆಮೇಲೆ ನಾವೇನ್ ಮಾಡಿದ್ವಿ, ನಾವು ಮೊದಲು ಒಂದು 35-40 ಲಕ್ಷದಲ್ಲಿ ಆಗುತ್ತೆ ಅಂತ ಒಂದು ಬ್ಯಾನರ್ ಎಲ್ಲ ಹಾಕಿ ನಾವು ಇದ್ರಲ್ಲಿ ಹೊರಟೋಗ್ಬೇಕಾದ್ರೆ ಇದು 1 ಕೋಟಿ 1.5 ಕೋಟಿ ಹೇಗೆ ಆಯ್ತು ಅಂತ ಹೇಳಿದ್ರೆ ನಾವು ದಾನಿಗಳ ಹತ್ರ ಹೋದ್ವಿ. ದಾನಿಗಳ ಹತ್ರ ಹೋದಾಗ ಎಲ್ಲರೂ ಕೂಡ ನೀವು ಮಾಡ್ತಾ ಇರೋದಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ನೋಡಿದ್ರು, ಇಲ್ಲಿ ಬಂದು ಕೆಲವರು ಸೇವೆಯನ್ನ ಎಷ್ಟು ಅಮೌಂಟ್ ಎಲ್ಲ ಇದು ಮಾಡಿದ್ರು. ನಾವೆಲ್ಲ ಮನೆಗೆ ಹೋದಾಗ ಎಲ್ಲರೂ ಕೂಡ 100 ರೂಪಾಯಿಂದ ಹಿಡಿದು ಲಕ್ಷ, 2 ಲಕ್ಷ, 5 ಲಕ್ಷದವರೆಗೂ ಮಾಡಿದ್ದಾರೆ. ಅಂದ್ರೆ ಆ ಹಣದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ತುಂಬಾ ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾಡಿದ್ವಿ. ಮತ್ತೆ ನೀವು ಇದನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಗ್ರಾಮಸ್ಥರು ಮತ್ತೆ ದಾನಿಗಳು ಹೇಗೆಲ್ಲ ಸಪೋರ್ಟ್ ಮಾಡಿದ್ರು ನಿಮ್ಗೆ? ಗ್ರಾಮಸ್ಥರು ನಾವು ಹೇಳ್ಬಾರ್ದು ಆ ತರ ಸಹಾಯ ಮಾಡಿದ್ದಾರೆ. ನಾವೊಂದು ಕಮಿಟಿನಲ್ಲಿ ಒಂದು 10-11 ಜನ ಇದ್ವಿ. 11 ಜನ ನಿರಂತರ ನಮ್ದು ಬೆಳಿಗ್ಗೆ ಇದ್ರೆ ರಾತ್ರಿ 12 ಗಂಟೆವರೆಗೂ ನಮ್ದು ವರ್ಕ್ ಆಗ್ತಾ ಇತ್ತು. ಆಮೇಲೆ ಗ್ರಾಮದವರು ನಾವು ವಾರಕ್ಕೆ 10 ದಿವಸಕ್ಕೆ ಒಂದು ಮೀಟಿಂಗ್ ಕರಿತಾ ಇದ್ವಿ. ಮೀಟಿಂಗ್ ಕರೆದು ಎಲ್ಲರೂ ಕೂಡ ಬೆಳಿಗ್ಗೆ ಬಂದು ನಾವೇನ್ ಕೈಲಾದ ಸಪೋರ್ಟ್ ಮಾಡಿದ್ರೆ, ಮತ್ತೆ ಇಲ್ಲಿ ವರ್ಕ್ ಅಷ್ಟೇ. ನಾವು ವರ್ಕ್ ಹೇಗೆ ಗ್ರಾಮದವ್ರು ಮಾಡಿದಾರೆ ಅಂದ್ರೆ, ಯಾವ್ದು ಕೆಲಸ ಹೇಳಿದ್ರೆ ಇಲ್ಲೊಂದು ರಂಗೋಲಿ ಹಾಕೋದಿರ್ಬೋದು, ಒಂದು ಚಪ್ರ ಹಾಕೋದಿರ್ಬೋದು, ಒಂದು ತೋರಣ ಹಾಕೋದಿರ್ಬೋದು, ಎಲ್ಲ ತುಂಬಾ ಸಹಕರಿಸಿದ್ದಾರೆ. ಆಮೇಲೆ ಹಣದಲ್ಲೂ ಕೂಡ ಅವ್ರಿಗೆ ಸತ್ಯಾನುಸಾರವಾಗಿ ಮಾಡಿದ್ದಾರೆ. 2000ದಿಂದ ಇದ್ದು 5-10 ಎಲ್ಲ ಗ್ರಾಮದವರು ಮಾಡಿದ್ದಾರೆ. ಮತ್ತೆ ಹೊರಗಡೆ ಕೂಡ ನಮ್ಗೆ ತುಂಬಾ ಗ್ರಾಮದವರೇ ಸಾಕಾಗ್ತಾ ಇರ್ಲಿಲ್ಲ, ನಮಗೆ ಹೊರಗಡೆ ಅವರಿಂದ ನಮಗೆ ತುಂಬಾ ಧನ ಸಹಾಯ ಆಗಿದೆ. ಅದರಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆಲ್ಲ ಸಾಧ್ಯ ಆಯ್ತು ಅವರಿಗೆ. ಮತ್ತೆ ನಾವು ಗ್ರಾಮಸ್ಥರಿಗೆ ಎಷ್ಟು ಸಾರಿ ನಮಸ್ಕಾರ ಮಾಡಿದ್ರು ಸ್ವಲ್ಪ. ಯಾಕೆಂದ್ರೆ ಮೊದಲು ಇದು ಕೊಟ್ಟಿದ್ವಿ, ಅವರು ಪ್ರೋತ್ಸಾಹ ಕೊಟ್ರು. ಇಲ್ಲ ಅಂತ ಹೇಳಿದ್ರು ಇಲ್ಲ ಆಗಲ್ಲ, ಅಲ್ಲಾಗಲ್ಲ, ಊರಲ್ಲಿ 2 ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಇದೆಲ್ಲ ಮಾಡಕ್ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಅಧ್ಯಕ್ಷನ ಇವನೊಂದು ಮಾಡ್ಕೊಂಡ್ವಿ, ಒಲೆ ಮಂಜು ಅಂತೇಳಿ. ತುಂಬಾ ಅದೇನ್ ನಮಗೆ ಏನ್ ಮಾಡ್ಕೊಂಡು ಇವನು ಇಲ್ಲೇ ನಿರಂತರ ಹುಡುಗರು ಕಟ್ಕೊಂಡು, ನಾನು ನಮ್ಮ ಸಕಲೇಶಪುರ ಮನೆ ಇಲ್ಲಿದೆ, ಸಕಲೇಶಪುರ ಇದೆ, ನಾನು ಬರೋ ಲೇಟ್ ಆದ್ರೆ ನಮಗೆ ಚಾರ್ಜ್ ಮಾಡೋದು, ಎಲ್ಲಿದೆಯಾ ಏನಂತೇಳಿ ಆ ತರನ ಕೆಲಸ ಮಾಡಿದ್ರು. ಅದರಿಂದ ನಮ್ಮ ಕಮಿಟಿ ಅಧ್ಯಕ್ಷರಿಗೆ, ಕಾರ್ಯದರ್ಶಿ ತುಂಬಾ ಹೆಂಗಿದ್ದಾನೆ, ಎಲ್ಲವೂ ಹೆಂಗೆ ಅಂತಿದ್ರು. ಯಾವ ತರ ಕೆಲಸ ಮಾಡಿದ್ದಾರೆ ಅಂದ್ರೆ, ಮತ್ತೆ ನಮ್ಮ ಉಪಾಧ್ಯಕ್ಷರು, ಖಜಾಂಚಿ, ಸದಸ್ಯರುಗಳಿಗೆ ನಾವು ಎಷ್ಟು ಸಾರಿ ನಮಸ್ಕಾರ ಮಾಡಿದ್ವಿ. ಗ್ರಾಮದವರಿಗೆ ಇಲ್ಲ ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಅವರೆಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಈಗ ಒಂಥರ ಅವ್ರ ಕೆಲಸ ನೋಡಿದ್ರೆ ರಾತ್ರಿ 12 ಗಂಟೆ ಬರ್ತಾ ಇದ್ರು. ಇಲ್ಲಿ ಓಪನ್ ಇತ್ತು. ಮತ್ತೆ ಇಲ್ಲಿ ನಮಗೆ ಇದಕ್ಕೆ ಒಂದು ಆಫೀಸ್ ರೂಮ್ ಕೊಟ್ಟಿದ್ರು, ರಾಮಣ್ಣ ಅಂತೇಳಿ. ಅವರನ್ನ ನಾವು ನೆನ್ಸ್ಕೊಳ್ಬೇಕು. ಈಗ 1 ಕೋಟಿ 1.5 ಕೋಟಿ ಇದರಿಂದ ಅಲ್ಲಿ ಒಂದು ಶಕ್ತಿ ಕೇಂದ್ರ, ಅದು ಅಲ್ಲಿ ಆಫೀಸಿಗೆ ಅಂತ ಫ್ರೀ, ಅವ್ರೇನಿಲ್ಲ. ಅವರು ಕೂಡ ಧನ ಸಹಾಯ ಮಾಡಿದ್ರು. ಅವರಿಗೂ ಕೂಡ ನಾನು ಒಂದು ನಮಸ್ಕರಿಸ್ತೀನಿ. ಯಾಕೆಂದ್ರೆ ಮೊದಲು ಅವರೆಲ್ಲ ಅಷ್ಟೆಲ್ಲ ಮಾಡಿ ಎಲ್ಲ ಮಾಡಿದರೆ, ದಾನಿಗಳಿಗಂತೂ ತುಂಬಾ ಹೃದಯದಿಂದ ನಾನು ಪ್ರಾರ್ಥಿಸ್ತೀನಿ. ಯಾಕಂದ್ರೆ ಅಷ್ಟೇ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರಿಲ್ಲ ಅಂದ್ರೆ ಇಷ್ಟು ಮಾಡಕ್ ಆಗ್ತಾ ಇಲ್ಲ. ನಾವೇನ್ ಮಾಡಿದ್ವಿ, 45ರಿಂದ 50 ಅಂತ ಬ್ಯಾನರ್ ಹಾಕಿದ್ವಿ, ಅಷ್ಟಕ್ಕೆ ಸ್ಟಿಕನ್ ಆಗಿದೀವಿ ಅಷ್ಟೇ. ಆಮೇಲೆ ಇದನ್ನ ಕೆಲಸ ಮಾಡ್ಬೇಕಾದ್ರೆ 1.5 ಕೋಟಿ ಹೆಂಗಾಯ್ತು ಅಂತ ಹೇಳಿದ್ರೆ, ಕಾಂಪೌಂಡ್ ಇರ್ಬೋದು, ಇದೊಂದು ಬಾವಿ, ಇಂಟರ್ಲಾಕು, ಎನಿವನ್. ಆಮೇಲೆ ಮತ್ತೆ ನಾವು ಫಂಕ್ಷನ್ ಅಲ್ಲಿ 40ರಿಂದ 50 ಲಕ್ಷ ರೂಪಾಯಿ, 14ರಿಂದ 15 ಸಾವಿರ ಜನಕ್ಕೆ ಅನ್ನದಾಸೋಹವಾಗಿದೆ. ಆಮೇಲೆ ಆ ತರದ ಫಂಕ್ಷನ್ ಬರೀ ನಾವು ಫಂಕ್ಷನ್ ಜಾಗನ ರೆಡಿ ಮಾಡ್ಲಿಕ್ಕೆ 1.5 ಲಕ್ಷ ರೂಪಾಯಿ ಆಗಿದೆ. ಆಮೇಲೆ ಅದಾದ್ಮೇಲೂ ಕೂಡ ನಾವು ನಿರಂತರ ಅನ್ನದಾಸೋಹ ರಾತ್ರಿ ಇರುತ್ತೆ. ಅದರಿಂದ ಈ ಭಕ್ತಾದಿಗಳಿಗೆ ನಾನು ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ನಿಂದ ನಮಸ್ಕರಿಸ್ತೀನಿ. ಇನ್ನೂ ಅದೇ ತರ ಎಲ್ಲ ಸಹಕರಿಸಲಿ. ಇನ್ನೂ ಇದು ನಮ್ಮ ವಾಯುಪುತ್ರ ಸಮಿತಿ ಮತ್ತೆ ಆಂಜನೇಯನ
ಆಂಜನೇಯನ ಸನ್ನಿಧಿಗೆ ಇನ್ನೂ ಹೆಚ್ಚು ಭಕ್ತಾದಿಗಳು ಬಂದು ಇನ್ನೂ ನಮಗೆ ಎಲ್ಲ ಪ್ರೋತ್ಸಾಹ ಕೊಟ್ಟು ಇನ್ನೂ ನಾವು ಬೇರೆ ಬೇರೆ ತರದ ಚಟುವಟಿಕೆಯನ್ನು ಇದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಮತ್ತೆ ನಾವು ಗೌರ್ಮೆಂಟ್ ಯಾರ್ದು ಇಲ್ಲ ಪಾಪ ನಮ್ಮ MLA ಅವರು ಒಂದು 5 ಲಕ್ಷ ಕೊಟ್ಟಿದ್ದಾರೆ ಇದಕ್ಕೆ, ಇನ್ನೂ ನಾವು ತಗೊಂಡಿಲ್ಲ ಅದಿನ್ನು. ಇದೆಲ್ಲ ದಾನಿಗಳಿಂದಲೇ ಮಾಡಿರೋದು. ಇವರು ಈ ಸನ್ನಿಧಿಯಲ್ಲಿ ಪೂಜನೆ ಮಾಡೋರು. ಬನ್ನಿ ಅವ್ರದೊಂದು ಪರಿಚಯನ ಮಾಡ್ಕೊಳ್ಳೋಣ, ಏನಂತ ಹೇಳ್ತಾರೆ ನೋಡೋಣ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ ಶರ್ಮಾ ಅಂತ ಹೇಳಿ. ಇಲ್ಲೇ ಉಚ್ಚಂಗಿ, ಇಲ್ಲಿಂದ ಒಂದು 3 ಕಿಲೋಮೀಟರ್ ದೂರ ನಮ್ಮ ಮನೆ. ಸುಮಾರು 9 ವರ್ಷದಿಂದ ಕರಗೂರು ಒಳಗಡೆ ಇರುವಂತ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆನ ಮಾಡ್ತಾ ಇದ್ದೀನಿ. ನನ್ನ ಪುಣ್ಯ ಫಲ ಇವತ್ತು ಈ ವಾಯುಪುತ್ರ ಆಂಜನೇಯನ ಮೊದಲನೇ ದಿವಸ ಗುದ್ದಲಿ ಪೂಜೆಯಿಂದ ಹಿಡಿದು ಇಲ್ಲಿವರೆಗಿನ ಕಾರ್ಯಕ್ರಮನು ನನ್ನ ಕೈಲೇ ಮಾಡಿಸಿದ್ದಾರೆ. ಅದು ಒಂದು ನನ್ನ ಪುಣ್ಯ ಫಲ. ಇದು ಒಂದು ಶಕ್ತಿಯುತವಾದಂತ ಜಾಗ. ಅದನ್ನ ಎಲ್ಲರ ಅನುಭವಕ್ಕೂ ಬಂದಿದೆ. ಸುಮ್ಮನೆ ಯಾವುದೋ ಒಂದು ಜಾಗ ಏನೋ ಮಾಡಿದ್ರು ಅನ್ನೋ ತರ ಅಲ್ಲ, ತುಂಬಾ ಶಕ್ತಿ ಇರುವಂತ ಜಾಗ. ಅದಕ್ಕೆ ತಕ್ಕಂತ ಜಾಗದಲ್ಲಿ ಅದಕ್ಕೆ ತಕ್ಕಂತ ಒಂದು ವಿಗ್ರಹ, ಅಂದ್ರೆ ಆ ಮಹಾಶಕ್ತಿ ಇರುವಂತ ಮಹಾಬಲ ಆಂಜನೇಯ ಇಲ್ಲಿ ಬಂದು ಕೂತಿರೋದ್ರಿಂದ ಭಕ್ತಾದಿಗಳು ಬಂದು ಏನನ್ನ ಪ್ರಾರ್ಥನೆ ಮಾಡಿಕೊಂಡು 100ಕ್ಕೆ 100 ಅವ್ರ ಇಚ್ಛೆ ನೆರವೇರುತ್ತೆ. ಇಲ್ಲಿ ಪ್ರತಿಯೊಬ್ಬರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಮಿಟಿಯವರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ತರದ ನಿದ್ದೆ, ವಿಶ್ರಾಂತಿ, ಊಟ ಇಲ್ದಲೆ ಸತತವಾಗಿ 3-4 ತಿಂಗಳು ಕೆಲಸವನ್ನ ಮಾಡಿದ್ದಾರೆ. 10,000, 5,000, 1,000 ಕೊಡ್ತೀನಿ, ಇಲ್ಲಿಂದ 20 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಇವಾಗ ಗಾಡಿ ತಗೊಂಡು ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಗೌರವ ಕೊಟ್ಟು ಆ ಹಣನ ಕಲೆಕ್ಟ್ ಮಾಡ್ಕೊಂಡು ಬರುವಂತ ಕೆಲಸಗಳನ್ನ ಮಾಡಿ, ಇದೆಲ್ಲ ಇವತ್ತಿಲ್ಲಿ ಇರೋ ಒಂದೊಂದು ಕಲ್ಲು, ಒಂದೊಂದು ಇಂಚು ಈ ತರ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಸಮಿತಿಯವರ ಪರಿಶ್ರಮನೇ ಕಾರಣ. ಹಾಗಾಗಿ ಅವ್ರಿಗೆ ಆ ದೇವರ ಆಯಸ್ಸು ಆರೋಗ್ಯನ ಚೆನ್ನಾಗಿ ಕೊಟ್ಟು ಇನ್ನು ಮುಂದಕ್ಕೆ ಇದೇ ತರ ನಡ್ಸ್ಕೊಂಡು ಹೋಗ್ಲಿ, ದಿನ ದಿನ ವೃದ್ಧಿ ಆಗ್ಲಿ, ಒಂದು ದಿನ ಇದು ಕ್ಷೇತ್ರ ಆಗಿ ಪರಿವರ್ತನೆ ಆಗತ್ತೆ. ಅದನ್ನ ನಾವು ಕಣ್ಣಲ್ಲಿ ನೋಡ್ತೀವಿ. ಧನ್ಯವಾದಗಳು. ಈ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದೇ ದಿನದಲ್ಲಿ ಆಗಿರೋ ಅಂತ ಕೆಲಸ ಅಲ್ಲ. ಯಾಕೆ ಅಂದ್ರೆ ಗುದ್ದಲಿ ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಷ್ಟು ದಿನ ಸಮಯನ ತಗೊಳ್ತು? ನಮ್ಮ ವಾಯುಪುತ್ರ ಸೇವಾ ಸಮಿತಿ ರಚನೆ ಆಗಿದ್ದು 2025 ಜನವರಿ 29ನೇ ತಾರೀಕು, ಜನವರಿ ತಾರೀಕು. ಅಲ್ಲಿಗೆ ನಮ್ಮ ಪ್ರತಿಷ್ಠಾಪನೆ ಆಗಿದ್ದು 13 ತಿಂಗಳು 14 ತಿಂಗಳು 13 ತಿಂಗಳು ಕಂಪ್ಲೀಟ್ ಆಗಿದೆ. ದಿನದ ಲೆಕ್ಕಾಚಾರ ಹಾಕಿದ್ರೆ ಒಂದು 400 ದಿನ ಅಂದಾಜು. ನನ್ನ ಅಂದಾಜು ಹೇಳಿದ್ದು. ನಮ್ದೊಂದು ಗುರಿ ಇಷ್ಟೇ ದಿವಸ ನಾವು ಅದರಿಂದ ಹಿಂದೆ ಇದ್ದೀವಿ. ನಾವು 9 ತಿಂಗಳು ಮಾಡ್ಬೇಕು ಅಂತ ಹೊರಟವ್ರು. ನಾವು 9 ತಿಂಗಳು ಮಾಡ್ಬೇಕು ಅಂತ ಹೊರಟವ್ರು. ಮಳೆ ಬರುತ್ತೆ ಪ್ರತಿಷ್ಠಾಪನೆ ಮಾಡೋಕೆ, ಆ ದೃಷ್ಟಿಯಿಂದ ನಾವು ಅವ್ರನ್ನ ಮುಂದೆ ಹುಡ್ಕೊಂಡು ಕಾರ್ಯಕ್ರಮನ ಪ್ರತಿಷ್ಠಾಪನೆ ಕಾರ್ಯಕ್ರಮನ ಏಪ್ರಿಲ್ 2, 3, 4 ಒಳ್ಳೆ ದಿನ ಇದೆ ಅಂತ ಮಾಡಿದ್ವಿ. 13 ತಿಂಗಳು ಕಂಪ್ಲೀಟ್ ಕೆಲಸ ಮಾಡಿದ್ವಿ. ಸಮಿತಿ ರಚನೆ ಆಗಿಂದ ಹಿಂದೆ ಕೂಡ ನಾವು ಯಾವುದೇ ಒಂದು ದಾನಿಗಳ ಹತ್ರ ಒಂದೇ ಒಂದು ರಸೀದಿ ಕೂಡ ಹಾಕಿಲ್ಲ. ಏನೊಂದು ಪ್ರಿನ್ಸಿಪಲ್ ಇದೆ, ಒಂದು ಅಕೌಂಟ್ ಆಗ್ಬೇಕಾಗಿತ್ತು, ಒಂದು ಪಾನ್ ಕಾರ್ಡ್, ಪ್ರತಿಯೊಂದು ಏನು ಎಲ್ಲ ಒಂದು ಕಾನೂನು ಪ್ರಕಾರ ಆದ್ಮೇಲೆ ನಾವು ರೆಸಿಪ್ಟ್ ಹಾಕಿರೋದು. ಅಷ್ಟೇ ಕ್ರಿಯಾಶೀಲವಾಗಿದೆ ಸಮಿತಿ. ಯಾರೇ ಬಂದ್ರು, ಭಕ್ತಾದಿಗಳಾಗಿರ್ಬೋದು, ದಾನಿಗಳಾಗಿರ್ಬೋದು, ಯಾರೇ ಬಂದು ಅಕೌಂಟ್ ಕೇಳಿದ್ರು ನಿರ್ದಕ್ಷಿಣವಾಗಿ ನಾವು ಟೇಬಲ್ ಮೇಲೆ ಇರ್ತೀವಿ. ದಾನಿಗಳ ಏನು ಕೊಟ್ಟಂತ ಏನು ಹಣ ಇದೆ ಅಷ್ಟೊಂದು ನೀಟಾಗಿ, ಅಷ್ಟೇ ಒಂದು ಅವರು ಅಷ್ಟೇ ಕಷ್ಟಪಟ್ಟು ಕೊಟ್ಟಿರೋ ದುಡ್ಡಾದ್ರಿಂದ, ಹಣ ಕೊಟ್ಟಿರೋದ್ರಿಂದ ನಾವು ಅಷ್ಟೇ ಉಪಯುಕ್ತವಾಗಿ ದುರ್ಬಳಕೆ ಆದ್ರಿಂದ ನಾವು ಬಳಸ್ಕೊಂಡಿದ್ವಿ. ಸ್ವಾಮಿ ಪಾದಕ್ಕೆ ಹಾಕಿದೀವಿ ಅಷ್ಟೇ. ನಮ್ಮ ಯಾವ ತರ ಒಂದು ಪ್ರವಾಸೋದ್ಯಮ ತಾಣ ಆಗ್ಬೇಕು, ಜೊತೆ ಭಕ್ತಿನೂ ಇರ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ತರದ ಇಲ್ಲೇ ನಾವು ನಿಮಗೆ ನೋಡಿದ್ರೆ ಈ ಜಾಗನ ಮುಂದೆ ನಿಮ್ಮ ವಾಹಿನಿ ಮೂಲಕ ತುಂಬಾ ಪ್ರಚಾರ ಆಗ್ಲಿ, ನಮ್ಮ ಸ್ವಾಮಿ ಹತ್ರ ಬಂದು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊಳ್ತೀವಿ. ನೀವು ಇಷ್ಟು ಚೆನ್ನಾಗಿರೋಂತ ಲೊಕೇಶನ್ ಅಲ್ಲಿ ಬಾವಿ ಸಹ ನಿರ್ಮಾಣ ಮಾಡಿದೀರಾ. ಏನಕ್ಕೋಸ್ಕರ ಬಾವಿನ ನಿರ್ಮಾಣ ಮಾಡಿದ್ರಿ, ಮತ್ತೆ ಅದರ ಉದ್ದಗಲ ಎಷ್ಟು ಅಂತ ಹೇಳಿ? ಬಾವಿ ದೇವಸ್ಥಾನದಲ್ಲಿ ಒಂದು ಬಾವಿ ಇರಲೇಬೇಕು, ಅದು ನಮ್ಮ ಸಂಪ್ರದಾಯ. ಹಾಗಾಗಿ ಅದನ್ನ ಕಲ್ಯಾಣಿ ಮಾಡ್ತಿದ್ರು. ಹಿಂದೆ ಕಲ್ಯಾಣಿ ಮಾಡಕ್ಕೆ ಕಷ್ಟ ಆಗುತ್ತೆ, ಬಾವಿ ಮಾಡಿದ್ವಿ. ಅದು 36 ಅಡಿ ನೀರು ಸಿಕ್ಕಿದೆ. ನಮ್ದು ಏನು ಕಾನ್ಸೆಪ್ಟ್ ಇಲ್ಲಿ ಏನಿತ್ತು, ಫುಲ್ ಕಲ್ಲಿನಿಂದ ಮಾಡಿದ್ರಿಂದ ಈ ಜಾಗನೂ ಕೂಡ ಒಂದು ಕಲ್ಲಲ್ಲೇ ತರ ಕಾಣ್ಬೇಕು ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡಿದ್ವಿ, ಇದು ತಮಿಳ್ನಾಡಲ್ಲಿ ಆಗಿದ್ದು ಕೆಲಸ, ಶಿಲೆ ಅವರಲ್ಲೂ ಅಂತ. ಇನ್ನು ಬಾಕಿ ಕೆಲಸ ಇರೋದು ಕಾರ್ಕಳ ಶಿವಶಂಕರ್ ಅಂತ. ಅವ್ರ ಹೆಸರು ನಾವು ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ಕಾರಣ ಏನಂದ್ರೆ ಅವ್ರ ನಂತರ ತುಂಬಾ ನಮಗೆ ಶಕ್ತಿ ಕೊಟ್ಟವರು, ಕೆಲಸ ಮಾಡಿ ಒಂದು ಒಳ್ಳೇದಾಗುತ್ತೆ ಅಂತ ತುಂಬಾ ನಾವು ಪ್ರೋತ್ಸಾಹ ಮಾಡಿದವರು ಶಿವಶಂಕರ್ ಅಂತ. ಇನ್ನು ಬಾಕಿ ಏನ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅವರೆಲ್ಲ ಕಾರ್ಕಳ ಶಿವಶಂಕರ್ ಅಂತ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ರು. ನಮ್ಮ ಜೊತೆ ಇದ್ರು, ನಮ್ಗೆ ತುಂಬಾ ಧೈರ್ಯವಂತ ಮಾತುಗಳನ್ನ ಆಡಿದ್ರು. ಇವತ್ತೆಲ್ಲ ವಾಯುಪುತ್ರ ಸೇವಾ ಸಮಿತಿ ಇಷ್ಟೆಲ್ಲ ಮಾತಾಡ್ತಿದೆ ಅಂದ್ರೆ ನಾವು ಒಂದು ವೇದಿಕೆ ನಿರ್ಮಾಣ ಮಾಡ್ಕೊಂಡಿದೀವಿ ಇವತ್ತು. ಈಗ ನಮ್ಮನ್ನ ನೀವು ಬಂದಿದ್ದೀರಾ, ಮಾತಾಡ್ಸಿದ್ದೀರಿ ಅಂದ್ರೆ ದೇವ್ರನ್ ಕಡೆ ಇರೋ ನಮಗೆ ಶಕ್ತಿ ಕೊಟ್ಟಿದೆ ಪರಿಚಯ ಮಾಡ್ಕೊಳ್ಳೋಕೆ. ತುಂಬಾ ಧನ್ಯವಾದ ನೀವು ಬಂದಿದ್ದಕ್ಕೆ.
ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗೆಲ್ಲ ಆಯ್ತು? ನಮ್ಮ ವಾಯುಪುತ್ರ ಸೇವಾ ಸಮಿತಿ ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ಒಂದು ಕನಸು, ಆ ಕನಸು ಯಾವ ತರ ಇತ್ತು ಅಂದ್ರೆ ಅದು ಹಾಗೆ ಆಗ್ಬೇಕು ಅಂತಿತ್ತು, ಹೀಗೆ ಆಗ್ಬೇಕು ಅಂತಿರ್ಲಿಲ್ಲ. ಬಟ್ ನಮ್ ಕನಸು ಹಾಗೆ ಆಗ್ಬೇಕು ಅಂತಿತ್ತು, ಹಾಗೆ ನಡೀತು. ಅದ್ಭುತವಾದ ಕಾರ್ಯಕ್ರಮ. ಜೀವನದಲ್ಲಿ ಮತ್ತೊಂದ್ಸರಿ ಮಾಡ್ತೀವಲ್ವ, ದೇವ್ರ ಶಕ್ತಿ ಕೊಟ್ಟರು ಮಾಡ್ಬೋದು, ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸುತ್ತಮುತ್ತಲ ಹಾಸನ ಜಿಲ್ಲಾ ಕಾರ್ಯಕ್ರಮ ಮಾಡಿದ್ವಿ, ತುಂಬಾ ಅದ್ಭುತ ಕಾರ್ಯಕ್ರಮ. ವೇದಿಕೆ ನಾನು ನೋಡಿದ್ರೆ, ನೀವು ಎಲ್ಲರೂ ಒಂದು ವಿಡಿಯೋ ಕ್ಲಿಪ್ ತಗೊಂಡು ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ, ನಾವು ಕಳ್ಸಿಕೊಡ್ತೀವಿ. ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ತುಂಬಾ ಆ ದಿನಗಳನ್ನ ಸಂತೋಷ ದಿನಗಳನ್ನ ಅನುಭವಿಸಿದ್ರೆ ನಾವು ನಮ್ಮ ಜೀವನದಲ್ಲಿ ಮರೆಯಕ್ಕಾಗದಂತ ದಿವಸ ಅದು. ಎಷ್ಟು ಜನ ಭಕ್ತಾದಿಗಳು ಅವತ್ತು ನಿಮ್ಗೆ ಸೇರಿದ್ರು? ಎಷ್ಟು ದಿನ ಕಾರ್ಯಕ್ರಮ ನಡೆಯಿತು? ಕಾರ್ಯಕ್ರಮ 3 ದಿವಸದ ಕಾರ್ಯಕ್ರಮ. ಏಪ್ರಿಲ್ 2, 3, 4 ಗುರುವಾರ ಬೆಳಿಗ್ಗೆ ಪೂಜಾ ಕಾರ್ಯಕ್ರಮ ಶುರುವಾಯಿತು. ಸಂಜೆ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು, ಒಂದು ನೆನಪಿನ ಕಾಣಿಕೆ ಕೊಡೋದು. ಅದಾದ ನಂತರ 8 ಗಂಟೆಗೆ ಕಾಮಿಡಿ ಕಿಲಾಡಿಗಳು, ಶಿವರಾಜ್ ಕೇರ್ಪೇಟೆ ತಂಡದವರಿಂದ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 4-5 ಸಾವಿರ ಜನ ಸೇರಿದ್ರು. ಅದಾದ ನಂತರ ಮತ್ತೆ ಶುಕ್ರವಾರ ಬೆಳಿಗ್ಗೆಯಿಂದ ಪೂಜೆ ಕಾರ್ಯಕ್ರಮ ನಡೆದ. ಸಂಜೆ ಪೂಜೆ ಆಯಿತು. ಮತ್ತೆ ಸಂಜೆ ದಾನಿಗಳಿಗೆ 1 ಗಂಟೆ 6:30 7:30ವರೆಗೆ ದಾನಿಗೆ ಸನ್ಮಾನ, ನೆನಪಿನ ಕಾಣಿಕೆ ಕೊಟ್ಟು ಮತ್ತೆ ಕೊಳೆರು ರಾಜರಾಜೇಶ್ವರಿ ದೇವಸ್ಥಾನದ ವತಿಯಿಂದ ಭಜನಾ ಕಾರ್ಯಕ್ರಮ ತಂಡ ಬಂದಿತ್ತು. ಅದು ಕೂಡ ತುಂಬಾ ಅದ್ಭುತವಾಗಿ ಬಂತು. ಅದಾದ ನಂತರ ಶನಿವಾರ 3ನೇ ತಾರೀಕು ಬೆಳಗ್ಗೆ 5:30ರಿಂದ ಪೂಜಾ ಕಾರ್ಯಕ್ರಮ ಶುರುವಾದ. 11 ಗಂಟೆ ಮಹಾಮಂಗಳಾರತಿ ಮತ್ತೆ ಪೂರ್ಣಾವತಿ ಹೋಮನು ಕೂಡ ಮುಗಿತು. ತುಂಬಾ ಮತ್ತೆ ನಮಗೆ ಅಷ್ಟೇ ಒಂದು ಈವೆಂಟ್ ಕಾರ್ಯಕ್ರಮ ಹಾಸನದಲ್ಲಿ ಕೊಟ್ಟಿದ್ವಿ, ನಾಗರಾಜ್ ಅಂತ. ಅವರು ತುಂಬಾ ಅದ್ಭುತವಾಗಿ ನಮಗೆ ಎಲ್ಲಾ ರೀತಿಯಿಂದ ಸಹಕಾರ ಮಾಡಿಕೊಟ್ರು. ನಾವು ಕನಸು ಏನ್ ಕಟ್ಟಿದ್ವಿ, ಆ ಕನಸು ಅದನ್ನ ನೆನೆಸ್ಕೊಳ್ಳೋ ಕನಸು ನೆರವೇರಿದೆ ಅಂತ ಹೇಳ್ಬೋದು. ದೇವ್ರ ಮುಖಾಂತರ ನಮಗೆ ನಾವೊಂದು ಈ ಗ್ರಾಮದಲ್ಲಿ ಇದೇ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದು ಕೂಡ ನಮ್ಗೆ ಎಲ್ಲೋ ಒಂದ್ ಕಡೆ ಖುಷಿ ಆಗಿದೆ. ನಾವೆಲ್ಲೂ ಹೋದ್ರು ನಮ್ಮನ್ನು ಮಾತಾಡಿಸ್ತಾರೆ. ಈಗ ಅದೊಂದು ನಮ್ಮ ಜೀವನದಲ್ಲಿ ಹುಟ್ಟಿದ ಸಾರ್ಥಕ ಇದೆ ಅನಿಸ್ತದೆ. ಹಾಗಾಗಿ ಯಾರಾದ್ರೂ ನಾನು ನಿಮ್ಮ ಮುಖಾಂತರ ಕೇಳೋದಂದ್ರೆ, ಯಾವ್ದೇ ಗ್ರಾಮದಲ್ಲಿ ಕೆಲಸ ಮಾಡೋದಿದ್ರೆ ಸ್ವಾರ್ಥ ಬಿಟ್ಟು ಆ ಕೆಲಸ ಮಾಡಿದ್ರೆ ಖಂಡಿತ ನಾವು ಸಕ್ಸಸ್ ಆಗ್ಬೋದು. ಇಷ್ಟೇ ದುಡ್ಡು ಮಾಡ್ಬೇಕು, 1.5 ಕೋಟಿ ದುಡ್ಡು ಮಾಡ್ಬೇಕು, 10,000 ಮಾಡ್ಬೋದು, 1 ಕೋಟಿ ದುಡ್ಡು ಮಾಡ್ಬೋದು. ನಾವು ಒಂದು 30 ಲಕ್ಷ ಕೆಲಸ ಹೊಟ್ಟರು 1.5 ಕೋಟಿ ರೂಪಾಯಿ ಸಾಧನೆ ಮಾಡಿ ಗ್ರಾಮದ ಹಿರಿಯರೆಲ್ಲ ನಮ್ಗೆ ಏನು ತರ್ತಾರೆ. ಅದೊಂದು ಖುಷಿ ಆಗುತ್ತೆ ನಮ್ಮ ಜೀವನದಲ್ಲಿ. ಅದಕ್ಕೆಲ್ಲ ನಮ್ಮ ಶಕ್ತಿ ವಾಯುಪುತ್ರ. ನಿರಂತರ ಕನಿಷ್ಠ ಮಿನಿಮಮ್ ಒಂದು ಅಂದಾಜು ಭಕ್ತಾದಿಗಳನ್ನು 300ರಿಂದ 500 ಬರ್ತಾರೆ. ಶನಿವಾರ ಅಂತೂ ಪ್ರತಿದಿನ ಒಂದು ಶನಿವಾರ ಅಂತೂ 500ರಿಂದ 1000 ಜನ ಬರ್ತಾರೆ. ಶನಿವಾರ ಭಾನುವಾರ ನಮ್ದು ಯಾವುದೇ ತರ ಇಲ್ಲಿ ಕಂಡೀಷನ್ಗಳಿಲ್ಲ. ನಮ್ ಮಾಡಿರೋದೇ ಓಪನ್ ವಿಗ್ರಹ, ಯಾರು ಬೇಕಾದ್ರೆ ಬಂದು ಪೂಜೆ ಮಾಡ್ಕೋಬಹುದು. ಆದ್ರೆ ಇದ್ರಲ್ಲಿ ಒಂದು ವಿನಂತಿ ಅಂದ್ರೆ, ಏನು ಮಹಿಳಾ ಭಕ್ತಾದಿಗಳು ಬರ್ತಾರೆ, ಅವ್ರು ಯಾರು ಪೀಠದ ಹತ್ರ ಹೋಗಿ ಮುಟ್ಟೋದೆಲ್ಲ ಮಾಡಬೇಡಿ ದಯಮಾಡಿ. ಯಾಕಂದ್ರೆ ಮೊನ್ನೆ ಪೂಜಾ ಕಾರ್ಯಕ್ರಮ ಮಾಡಿದೆ. ಹಾಗಾಗಿ ದಯಮಾಡಿ ಈ ಮಾವಿನ ಮುಖಾಂತರ ಕೇಳ್ಕೊಳ್ಳೋದು, ಎಲ್ಲ ಭಕ್ತಾದಿಗಳು ಬಂದು ವಾಯುಪುತ್ರ ಜೊತೆ ಇರಿ. ಇನ್ನು ವಾಯುಪುತ್ರ ಅದ್ಭುತವಾದ ಪೂಜಾ ಕಾರ್ಯಕ್ರಮವನ್ನ ನಿಮ್ ಜೊತೆ ಸೇರ್ಕೊಂಡು ಮಾಡೋಣ. ಇದು ನಾವು ಜನರಿಗೋಸ್ಕರ ಲೋಕಾರ್ಪಣೆ ಮಾಡಿದ್ದು, ನಮ್ದು ಯಾವುದೇ ಸ್ವಂತ ಉದ್ದೇಶ ಏನಿಲ್ಲ. ನಾವೊಂದು ಕನಸು ಕಟ್ಟಿದ್ವಿ, ಕನಸು ಅಷ್ಟೊಂದು ನೀವೆಲ್ಲ ಸೇರಿ ನಮ್ಮ ಸಾಕಾರಗೊಳಿಸಿದೆ ಅಂತ ನಾನು ಹೇಳ್ತೀನಿ. ಇದೆಲ್ಲವೂ ಕೂಡ ಗ್ರಾಮಸ್ಥರ ಮನದಾಳದ ಮಾತು. ಈ ರೀತಿಯಾದಂತಹ ಒಂದು ಶಿಲೆಯನ್ನು ನಿರ್ಮಿಸಬೇಕು, ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದರೆ ಅದೇನು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ಸಾಮಾನ್ಯದಲ್ಲ. ಎಲ್ಲರ ಶ್ರಮ ಪರಿಶ್ರಮ ಇಂಥ ದೊಡ್ಡದಾದಂಥ ಬಜರಂಗಿಯ ಮೂರ್ತಿಯ ಪ್ರತಿಷ್ಠಾಪನೆ ಇಲ್ಲಿ ಆಗಿದೆ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯಾಗಲಿ, ಎಲ್ಲ ಭಕ್ತರಿಗೂ ಕೂಡ ಆಂಜನೇಯನ ಕೃಪೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.